3 coins are tossed, describe 2 events which are mutually exclusive ಅಂತ ಹೇಳ್ತು ಅಂದರೆ ಮೊದಲೇದಾಗಿ ಸ್ಯಾಂಪಲ್ ಸ್ಪೇಸ್ ಏನೋ ಹೆಡ್ ಹೆಡ್ ಹೆಡ್ಡು ಹೆಡ್ ಟೇಲು ಹೆಡ್ ಟೇಲ್ ಹೆಡ್ ಟೇಲ್ ಸೋ ಆನ್ ಸೋ ಫೋರ್ತ್. ಸೊ ಇದರಲ್ಲಿ ಹತ್ತತ್ರ 8 ಔಟ್ಕಮ್ಸ್ ಇದೆ ಅಲ್ವಾ. ಇವಾಗ 2 events which are mutually exclusive ಅಂತ ಹೇಳಿದ್ರೆ A and B are your 2 events, they have to be mutually exclusive ಅಂತ ಹೇಳಿದ್ರೆ ಅದ್ರಲ್ಲಿ ಬರೋವಂಥದ್ದು ಇದರಲ್ಲಿ ಇರ್ಕೊಡ್ದು, ಇದ್ರಲ್ಲಿ ಬರೋವಂಥದ್ದು ಅದರಲ್ಲಿ ಇಟ್ಕೊಡ್ದು ಅಂತ ಹೇಳಿದ್ರೆ ಮ್ಯಾಥಮ್ಯಾಟಿಕಲಿ ದ ಇಂಟರ್ಸೆಕ್ಷನ್ ಬಿಟ್ವೀನ್ ದೆಮ್ ಶುಡ್ ಬಿ ನಲ್ ಸೆಟ್ ಅಲ್ವಾ. ಸರಿನಾ? ದೋಸ್ ಆರ್ ಯುವರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಹಾಂ, ಎ ಇಸ್ ಎನ್ ಇವೆಂಟ್ ದಟ್ ಆಲ್ 3 coins ಆರ್ ಹೆಡ್ಸ್, ಬಿ ಎನ್ ಇವೆಂಟ್ ದಟ್ ಆಲ್ 3 coins ಆರ್ ಟೇಲ್ಸ್. ಸೊ ಈ ಥರ ಇದ್ದಾಗ ಏನಂತ ಹೇಳ್ಬೋದು ನಾವು, ದೇ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಸರಿನಾ? 3 events which are mutually exclusive and exhaustive. ಎಕ್ಸಾಸ್ಟಿವ್ ಅಂತ ಹೇಳಿದ್ರೆ ಏನು? ಎಕ್ಸಾಸ್ಟಿವ್ ಅಂತ ಹೇಳಿದ್ರೆ ದ ಕಂಬೈನ್ಡ್ ಪವರ್, ಇವೆಲ್ಲನೂ ಸೇರಿ, ಎಲ್ಲ ಇವೆಂಟ್ಸು ಸೇರಿ ದ ಪ್ರಾಬಬಿಲಿಟಿ ಇಸ್ 1 ಅಂತ ಹೇಳಿದ್ರೆ ಇಟ್ ಶುಡ್ ಕವರ್ ಅಪ್ ಆಲ್ ದ ಸ್ಯಾಂಪಲ್ ಸ್ಪೇಸ್. ಇದು ನೋಡಿದ್ದೀರಲ್ಲ. ಸೊ ಬೇಸಿಕಲಿ ಇವೆಲ್ಲ ಕಂಬೈನ್ ಹಾಕ್ಕೊಂಡು ಈ 8 ಎಲಿಮೆಂಟ್ಸು ಕವರ್ ಹಾಕ್ಕೊಬೇಕು, ಇವೆಂಟು ಔಟ್ಕಮ್ಸು ಕವರ್ ಆಗಬೇಕು. ಇಲ್ಲಿ ಉದಾಹರಣೆ ನೋಡಿ, ಅಗೇನ್ ದೇರ್ ಆರ್ ಇನ್ಫೈನೈಟ್ ಪಾಸಿಬಿಲಿಟೀಸ್, ಹಲವಾರು ಪಾಸಿಬಿಲಿಟೀಸ್ ಇದೆ. ಇದೊಂದು ನನ್ನ ಕಡೆಯಿಂದ ಉದಾಹರಣೆ, ನೀವೇ ಯಾವುದನ್ನು ಬರೀಬೋದು, ಬಟ್ ನನಗಿದು ಬಂತು ತಲೆಗೆ, ಸೊ ಇದನ್ನು ಬರ್ತೀನಿ. ಎಕ್ಸ್ ಪಿ ದ ಇವೆಂಟ್ ವಿತ್ ಎನಿ 2 coins ಶೋಸ್ ಹೆಡ್ ಅಂತ ಹೇಳಿದ್ರೆ ಹೆಡ್ ಹೆಡ್ ಟೇಲ್ ಹೆಡ್ ಟೇಲ್ ಹೆಡ್ ಟೇಲ್ ಹೆಡ್ ಹೆಡ್, ಹಾಂ ಇವು ಈ ಮೂರೂ ನಿಮ್ಮ ಎಕ್ಸ್ ಇವೆಂಟ್ ಎಕ್ಸ್ ಕವರ್ ಮಾಡುತ್ತೆ. ವೈ ಬಂದು ವೈ ಬಿ ಎನ್ ಇವೆಂಟ್ ದಟ್ ಆಲ್ 3 coins ಶೋಸ್ ಟೇಲ್ಸ್ ಆರ್ ಹೆಡ್ಸ್ ಅಂತ ಹೇಳಿದ್ರೆ ಇವೆರಡು. ಝೆಡ್ ಬಿ ದ ಇವೆಂಟ್ ವಿತ್ ಜಸ್ಟ್ 1 ಹೆಡ್ ಕಾಯಿನ್ ಅಂತ ಹೇಳ್ತು ಅಂದರೆ ಹೆಡ್ ಟೇಲ್ ಟೇಲ್ ಹೆಡ್ ಹೆಡ್ ಟೇಲ್ ಹೆಡ್ ಟೇಲ್ ಆ್ಯಂಡ್ ಟೇಲ್ ಟೇಲ್ ಹೆಡ್. ಇಲ್ಲಿ ನೋಡಿದ್ರೆ ಏನಾಯ್ತು, ಇಲ್ಲಿ ಯಾವುದೇ ಒಂದು ಎಲಿಮೆಂಟು 2 ಸತಿ ಕ್ರಾಸ್ ಆಗಿಲ್ಲ, ಮತ್ತು ಎಲ್ಲ ಎಲಿಮೆಂಟು ಕ್ರಾಸ್ ಆಗಿದೆ. ಸೊ ದಸ್ ಮೇಕಿಂಗ್ ದೆಮ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಏನೂ ಕಾಮನ್ ಇಲ್ಲ, ಆ್ಯಂಡ್ ಎಕ್ಸಾಸ್ಟಿವ್, ಎಲ್ಲ ಕವರ್ ಆಗಿದೆ. ಸರಿನಾ? ಈ ಪ್ರಶ್ನೆ ನೀವು ಉತ್ತರ ಕೊಡೋಕ್ಕಾಯಿತು, ಇದು ಅರ್ಥ ಆಯಿತು ಅಂತ ಹೇಳಿದ್ರೆ ಮಿಕ್ಕಿದೆಲ್ಲ ಸುಲಭ ಕಂಡ್ರೆ. ಹಾಂ, ಮೂರನೇ ಪ್ರಶ್ನೆ, 2 events which are not mutually exclusive ಅಂತ ಹೇಳಿದ್ರೆ ಏನು? ದೇ ಶುಡ್ ಬಿ ಸಮಥಿಂಗ್ ಕಾಮನ್. ಹಲವಾರು ಎಕ್ಸಾಂಪಲ್ ನೀವೇ ಕೊಡ್ಬೋದು. ಇಲ್ಲಿ ನಂದೇನೇ ಎಕ್ಸಾಂಪಲ್ ಇದೆ, ಇಲ್ಲಿ ಸಿ ಬಿ ಎನ್ ಇವೆಂಟ್ ದಟ್ ದ ಫಸ್ಟ್ ಕಾಯಿನ್ ಶೋಸ್ ಹೆಡ್, ಓಕೆ, ಮಿಕ್ಕಿದ 2 ಏನೇನೋ ಇರ್ಬೋದು. ಡಿ ಬಿ ಎನ್ ಇವೆಂಟ್ ದಟ್ ದ ಲಾಸ್ಟ್ ಕಾಯಿನ್ ಶೋಸ್ ಟೇಲ್. ಸೊ ಇವೆರಡಲ್ಲೂ ಹೆಡ್ ಹೆಡ್ ಟೇಲ್ ಕಾಮನ್ ಆಗಿರುತ್ತೆ. ಸೊ ದೇ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. 2 events which are mutually exclusive but not exhaustive. ಇವೆರಡಲ್ಲೂ ಕಾಮನ್ ಇರ್ಕೊಡೋದು, ಆದರೆ ಎಲ್ಲನೂ ಕವರ್ ಮಾಡಿಕೊಡೋದು ಅಂತ ಹೇಳಿ ಲೆಕ್ಕ. ಇವೆರಡಲ್ಲೂ ಕಾಮನ್ ಇರ್ಕೊಡೋದು. ಇ ಬಿ ಎನ್ ಇವೆಂಟ್ ದಟ್ ದ ಫಸ್ಟ್ ಕಾಯಿನ್ ಶೋಸ್ ಹೆಡ್ಸ್ ಆ್ಯಂಡ್ ದ ಅದರ್ ಶೋಸ್ ಟೇಲ್ಸ್. ಸೊ ಹೆಡ್ ಟೇಲ್ ಟೇಲು ಟೇಲ್ ಹೆಡ್ ಟೇಲು ಇಂಥವು. ಎಫ್ ಬಿ ದ ಇವೆಂಟ್ ದಟ್ ದ ಫಸ್ಟ್ ಕಾಯಿನ್ ಶೋಸ್ ಟೇಲ್ ಆ್ಯಂಡ್ ದ ಅದರ್ ಶೋಸ್ ಹೆಡ್ಸ್. ಹಾಂ, ಸರಿನಾ? ಇದರಲ್ಲಿ ಎಷ್ಟೇ ಕಂಡು ಇದು ಫಸ್ಟ್ ಕಾಯಿನ್ ಶೋಸ್ ಹೆಡ್ಸ್. ಸರಿ ಇದೆ. ಸೊ ಇವೆರಡೇ ನೋಡ್ಬೋದು, ಎಲ್ಲ ಇವೆಂಟು ಕವರ್ ಆಗ್ತಾಯಿಲ್ಲ, ಆದರೆ ದೇರ್ ಇಸ್ ನಥಿಂಗ್ ಕಾಮನ್ ಬಿಟ್ವೀನ್ ದೆಮ್ ಅಲ್ವಾ. ಕೊನೆಯದಾಗೇನಿದೆ, 3 events which are mutually exclusive. there is no overlapping but not exhaustive ಅಂತ ಹೇಳಿದ್ರೆ ಎಲ್ಲನೂ ಕವರ್ ಆಗಿಕೊಡೋದು ಅಂಥೇಳಿ. ಇದೇ ಉದಾಹರಣೆ ನಾನು ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ ನೋಡಿ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಈ ಹೆಡ್ ಬರಲ್ಲ. ವೈ ಬಿ ದ ಇವೆಂಟ್ ದಟ್ ಆಲ್ 3 coins ಶೋಸ್ ಟೇಲ್ಸ್ ಅಂತ ಕೊಟ್ಟಿದ್ದೀನಿ, ಇಲ್ಲಾಂದರೆ ಹೆಡ್ಸು ಇದೆ, ಹಾಗಾಗಿ ಹೆಡ್ ಬರಲ್ಲ. ಹಾಗಾಗಿ ದಿಸ್ 3 are mutually exclusive ಬಟ್ ದೇ ಆರ್ ನಾಟ್ ಎಕ್ಸಾಸ್ಟಿವ್. ಹೇಳಿದ್ನಲ್ಲ, ಈ 2ನೇ ಪ್ರಶ್ನೆ ನೀವು ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಮಿಕ್ಕಿದೆಲ್ಲ ಸುಲಭ. ಸರಿನಾ?